ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಈ ರೇಷ್ಮೆ ಲಂಗಕ್ಕೆ ಹೇಗೆ ಹುಕ್ಸ್ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ನಾನು ಎರಡೆಳೆ ದಾರ ತಗೊಂಡಿದ್ದೇನೆ. ಇದರಲ್ಲಿ 2 ಎಳೆ ಇದೆ. ಇದನ್ನ ನಾನು ಸೂಜಿಗೆ ಹಾಕೊತೇನೆ. ಸೂಜಿಗೆ ದಾರ ಹಾಕೊಂಡಿದ್ದೀನಿ. ನೋಡಿ, ಈಗ ಗಂಟು ಹಾಕೊತೀನಿ. ಸೂಜಿ ಮತ್ತೆ ದಾರ ರೆಡಿ ಇದೆ. ನೋಡಿ, ಮಾರ್ಕಿಂಗ್ ಚಾಕ್ ತಗೊಂಡು ನೋಡಿ, ಈ ಮೇಲ್ಗಡೆ ಏನು ಪಟ್ಟಿ ಇದೆ ಅದಕ್ಕಿಂತ ಒಂದು ಸ್ವಲ್ಪ ನೋಡಿ ಈ ಥರ ಮುಂದೆ ಇಟ್ಕೊಂಡು ಈ ಮಾರ್ಕಿಂಗ್ ಚಾಕ್ನಲ್ಲಿ ಈ ಹೊಲಿಗೆ ಏನಾಗಿದೆ ಇಲ್ಲಿ ಮತ್ತೆ ಇಲ್ಲಿ ಇದರ ಮೇಲ್ಗಡೆ ಈ ಥರ ಮಾರ್ಕ್ ಮಾಡಬೇಕು. ನೋಡಿ, ಇದು ಇಷ್ಟು ಅಗಲ ಇದೆ ಮತ್ತೆ ಇದು ಕೂಡ ಇಷ್ಟು ಅಗಲ ಇದೆ. ಸೊ ಇದ್ರ ಸ್ಟ್ರೈಟಿಗೆ ನಾವು ಹುಕ್ಸ್ನ ಹಾಕ್ತಾ ಇದ್ದೀವಿ. ನೋಡಿ, ಸ್ಟ್ರೈಟ್ ಆಗಿದೆ. ನನಗೆ ಹುಕ್ಸ್ನ ಹಾಕ್ತಿದ್ದೀನಿ. ನೋಡಿ, ಮೊದಲಿಗೆ ಈ ಥರ ಹುಕ್ಸ್ನ ತಗೊಂಡು ಈ ನಾವು ಏನು ಮಾರ್ಕ್ ಮಾಡಿದೀವೋ ಅದರ ಮೇಲೆ ಇಡಬೇಕು. ನೋಡಿ, ಇದರ ಅಳತೆ ಮತ್ತೆ ಇದರ ಅಳತೆ ಸಮವಾಗಿದೆ. ನೋಡಿ, ಈ ಥರ ಇಡ್ತಾ ಇದ್ದೀನಿ. ನೋಡಿ, ಕೆಳಗಡೆಯಿಂದ ಶುರು ಮಾಡಬೇಕು. ಕೆಳಗಡೆಯಿಂದ ಒಂದ್ಸಲ ಸೂಜಿನಲ್ಲಿ ಬರಬೇಕು. ನೆಕ್ಸ್ಟ್ ಮತ್ತೆ ಒಂದ್ಸಲ ನೋಡಿ ಈ ಥರ ಗಂಟು ಹಾಕಬೇಕು. ನೋಡಿ, ಈ ಥರ ಸುತ್ತಬೇಕು. ನೋಡಿ, ಈ ಕಡೆಯಿಂದ ಒಂದ್ಸಲ, ನೋಡಿ ಈ ಕಡೆಯಿಂದ ಒಂದ್ಸಲ. ನೋಡಿ, ಈ ಥರ ಹಾಕಬೇಕು. ಹಾಕಿದ್ಮೇಲೆ ನೆಕ್ಸ್ಟ್ ನೋಡಿ, ಏನು ನಾವಿಲ್ಲಿ ಗಂಟು ಏನು ಹಾಕಿರ್ತೀವಿ ಅದ್ರ ಪಕ್ಕದಿಂದ ಮತ್ತೆ ನಾವು ಸೂಜಿನ ಪಾಸ್ ಮಾಡಬೇಕು ಈ ಹೋಲ್ಗೆ. ನೋಡಿ, ಇಲ್ಲಿ ಗಂಟ ತಗೊಂಡು ಹೋಗಿದ್ದೀನಿ ನಾನು. ಸೂಜಿ ಮೇಲೆ ಜಸ್ಟ್ ಥ್ರೆಡ್ನ ಸುತ್ತಬೇಕು ಅಷ್ಟೇ. ನೋಡಿ, ನಾನು ಸೂಜಿ ಎತ್ಕೊಂಡೆ ಒಳಗಡೆಯಿಂದ ಮೇಲ್ಗಡೆಯಿಂದ ಸುತ್ತಾ ಇದ್ದೀನಿ. ಈ ಥರ ಒಂದು 5 ಟೈಮ್ಸ್ ಮಾಡಬೇಕು. ನೋಡಿ, 5 ಟೈಮ್ಸ್ ಆಗಿದೆ. ಈಗ ಮತ್ತೆ ಇಲ್ಲಿಂದ ನಾನು ಇಲ್ಲಿ ಪಕ್ಕಕ್ಕೆ ಪಾಸ್ ಮಾಡ್ತಿದ್ದೀನಿ ಸೂಜಿನ. ನೋಡಿ, ನೋಡಿ ಬಂತು ಸೂಜಿ. ನೋಡಿ, ಇಲ್ಲಿಂದ ಈ ಥರ ನೋಡಿ ಇಲ್ಲಿ ಬಂದಿದೆ ಸೂಜಿ. ನೆಕ್ಸ್ಟ್ ಈ ಥರ ತಿರುಗಿಸ್ಕೊಂಡು ನೋಡಿ, ಇಲ್ಲಿ ಏನು ಮಾಡಬೇಕು ಅಂದರೆ ನಾವು ಸ್ಟ್ರೈಟಾಗಿ ಇಟ್ಕೋಬೇಕು. ನಾವೇನು ಮಾರ್ಕ್ ಮಾಡಿರ್ತೀವಲ್ಲ, ನೋಡಿ ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಸ್ಟ್ರೈಟಾಗಿ ಇಟ್ಕೊಬೇಕು. ನೋಡಿ, ಈ ಥರ ಸ್ವಲ್ಪ ಹಿಂಗೆ ತಳ್ಳಿ ಈ ಥರ ಇಟ್ಕೊಬೇಕು, ಇಲ್ಲಾಂದ್ರೆ ಕ್ರಾಸ್ ಆಗಿಬಿಡುತ್ತೆ. ನೋಡಿ, ಈ ಥರ ತಳ್ಳಿ ನೀಟಾಗಿ ಸ್ಟ್ರೈಟಾಗಿ ಈ ಥರ ಇಟ್ಕೊಂಡು ಸೇಮ್ ಇಲ್ಲಿ 1 2 ನೋಡಿ, ನೋಡಿ ನಾವು ಇಲ್ಲಿ ಗಂಟು ಹಾಕಿದ್ಮೇಲೆ ಇಲ್ಲಿ ನಾವು ಮತ್ತೆ ಗಂಟು ಹಾಕಬೇಕು. ಮತ್ತೆ ಒಳಗಡೆ ಹೋಗಬಾರ್ದು. ಮತ್ತೆ ನೋಡಿ, ಇಲ್ಲಿ ಮೇಲ್ಗಡೆ ಗಂಟೆ ಇದೆಯಲ್ಲ, ಈ ಗಂಟಿಗೆನೆ ಮತ್ತೆ ಇನ್ನು 2 ಟೈಮ್ಸ್ 3 ಟೈಮ್ಸ್ ಗಂಟು ಹಾಕಬೇಕು. ನೋಡಿ, ಆಗಿದೆ. ಇದು ಈಗ ಕಟ್ ಮಾಡ್ತೀನಿ. ನೋಡಿ, ಹುಕ್ಸ್ ಬಂದಿದೆ. ಮತ್ತೆ ನಾನು 2ನೇ ಹುಕ್ಸ್ ಹಾಕ್ತಾ ಇದ್ದೀನಿ. ನೋಡಿ, ಏನು ಮಾರ್ಕ್ ಮಾಡಿದೆಯೋ ಅದ್ರ ಮೇಲೆ ನಾನು ಹುಕ್ಸ್ನ ಈ ಥರ ಇಡ್ತಾ ಇದ್ದೀನಿ. ಮತ್ತೆ ಸೂಜಿಗೆ ದಾರ ಹಾಕ್ಕೊಂಡಿದ್ದೀನಿ. 2 ಎಳೆ ದಾರ ತಗೊಂಡು ಪೋಣಿಸಿದಾಗ ಏನಾಗಿದೆ, ಅದು 4 ಎಳೆ ಆಗಿದೆ.
ಗಂಟು ಕೂಡ ಹಾಕಿದ್ದೀನಿ ನೋಡಿ. ಈ ತರ ಇಟ್ಕೊಂಡು ನೋಡಿ ಕೆಳಗಡೆಯಿಂದಾನೇ ನಾವು ಪಾಸ್ ಮಾಡಬೇಕು. ಈ ತರ ನಾವು ಹೈಡ್ ಮಾಡಿದ್ರು ಚೆನ್ನಾಗಿರುತ್ತೆ. ಓಕೆ ನೋಡಿ, ಈ ತರ ಇಲ್ಲಿ ಮೇಲ್ಗಡೆ ನೋಡ್ಕೊಂತಾ ಇರ್ಬೇಕು ನಾವು ನೋಡಿ. ಕೆಳಗಡೆ ಮತ್ತೆ 1 ನೋಡಿ ಮೇಲ್ಗಡೆ ಹಾಕ್ತಾ ಇದ್ದೀನಿ ನಾನು ದಾರನ. 2 ನೋಡಿ ಈ ತರ ಮತ್ತೆ ಮೇಲ್ಗಡೆ ಹಿಂದಕ್ಕೆ ಎಳ್ಕೊಬೇಕು ನೋಡಿ. 3ನೇ ಸಲ ಹಾಕ್ತಾ ಇದ್ದೀನಿ, ಮತ್ತೆ ಹಿಂದಕ್ಕೆ ಎಳ್ಕೊಂತಾ ಇದ್ದೇನೆ ನೋಡಿ. 4ನೇ ಸಲ ಹಾಕದೆ ಹಿಂದಕ್ಕೆ ಎಳ್ಕೊಂಡೆ, 5ನೇ ಸಲ ಹಾಕಿ ಮತ್ತೆ ಮೇಲ್ಗಡೆ ಸುತ್ತಾ ಇದ್ದೀನಿ. ದಾರದ ಮೇಲ್ ಸುತ್ತಿ, ಸಾರಿ ಸೂಜಿ ಮೇಲ್ ಸುತ್ತಿ ನಾನು ಹಿಂದೆ ಬರ್ತಾ ಇದ್ದೀನಿ. ಸೊ 5 ಸಲ ಆಗಿದೆ ಹಾಕಿ. ಸ್ವಲ್ಪ ಎಳ್ಕೊಬೇಕು. ಎಳ್ಕೊಂಡಾದ್ಮೇಲೆ ನೋಡಿ ಇದು ಸ್ಟ್ರೈಟ್ ಆಗಿ ಬಂದಿದೆ. ಇದು ಏನ್ ಉಕ್ಸ್ನ ನೋಡಿ, ಇದು ಏನ್ ಇದು ಮುಂದಿನ ತುದಿ ಇದೆ ಮತ್ತೆ ಈ ನಾವೇನ್ ಮಾರ್ಕ್ ಮಾಡಿದೀವಿ ಅದಕ್ಕೆ ಅದು ಸಮವಾಗಿರ್ಬೇಕು, ಇಲ್ಲಾಂದ್ರೆ ಕ್ರಾಸ್ ಹೋಗ್ಬೋದು, ಅದರ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲಿ ಗಂಟ ಸೊ ಪಾಸ್ ಮಾಡಿ ನೋಡಿ ಈ ತರ ಇಟ್ಕೊಂಡು ಮತ್ತೆ 1 2 3 4 5 ನೋಡಿ. 5 ಸಲ ಹಾಕಿದೆ. 5 ಸಲ ಹಾಕಿದ್ಮೇಲೆ ಮತ್ತೆ ಇಲ್ಲಿಂದ ನೋಡಿ ಈ ತರ ಆಗಿರುತ್ತೆ, ಅಂದ್ರೆ ಕ್ರಾಸ್ ಬಂದಿರುತ್ತೆ ನೋಡಿ. ಸ್ವಲ್ಪ ಕ್ರಾಸ್ ಇದೆ ಇದು. ನಾವು ಅದಕ್ಕೆ ಇದನ್ನ ಸ್ವಲ್ಪ ಮುಂದಕ್ಕೆ ತೊಳ್ಕೊಬೇಕು ಈ ತರ ನೋಡಿ. ಈ ತರ ನೋಡಿ ಈ ತರ ಸ್ಟ್ರೈಟ್ ಆಗುತ್ತೆ ಅವಾಗ ನೋಡಿ. ಮತ್ತೆ ಇಲ್ಲಿಂದ ನಾನು ಪಾಸ್ ಮಾಡ್ತಾ ಇದ್ದೀನಿ ಸೂಜಿನ ಈ ಹೋಲ್ ಕಡೆಗೆ. ಮತ್ತೆ ಈ ತರ ತಿರುಗಿಸ್ಕೊಂಡು ನಾವು ಲಂಗಾನ ಈ ತರ ತಿರುಗಿಸ್ಕೊಂಡು ಮತ್ತೆ ಈ ತರ ಸ್ಟ್ರೈಟ್ ಆಗಿ ಸ್ವಲ್ಪ ತಳ್ಕೊಂಡು ಮತ್ತೆ ಇಲ್ಲಿ 5 ಗಂಟೆ ಹಾಕ್ಬೇಕು. 1 2 ನೋಡಿ. ನೀವು ಈ ತರನು ಹಾಕ್ಬೋದು, ಮೇಲ್ಗಡೆನೆ ಬರ್ಬೇಕು ಅಂತೇನಿಲ್ಲ. ದಾರ ಚಿಕ್ಕದಾಗಿದ್ರೆ ನೋಡಿ ಈ ತರ ಎತ್ಕೊಂಡು ಈ ತರನೂ ಬರಬಹುದು ನೋಡಿ. 3 ತಗೋಬೇಕಾದ್ರೆ ಸ್ವಲ್ಪ ದಾರ ಜಾಸ್ತಿ ತಗೊಂಡ್ರೆ ನಾವು ಮೇಲ್ಗಡೆಯಿಂದಾನೇ ಬರಬಹುದು ನೋಡಿ. 4 5 ನೋಡಿ. ಗಟ್ಟಿಯಾಗಿ ಎಳಿತಾ ಇದ್ದೀನಿ ನಾನು, ಗಟ್ಟಿಯಾಗಿ ಎಳ್ದಿದ್ದೀನಿ ನೋಡಿ ಯಾವ ತರ ಬಂದಿದೆ. ಎಷ್ಟು ಗಟ್ಟಿಯಾಗಿ ಕೂತ್ಕೊಂಡಿದೆ, ಲೂಸ್ ಆಗೋಕ್ ಚಾನ್ಸೇ ಇಲ್ಲ, ಆ ತರ ಗಟ್ಟಿಯಾಗಿ ಕೂತ್ಕೊಂಡಿದೆ. 5 ಗಂಟು ಹಾಕೋದ್ರಿಂದ ಗಟ್ಟಿಯಾಗಿರುತ್ತೆ ನೋಡಿ. ಮತ್ತೆ ಇಲ್ಲಿ ನಾನು ಮೇಲ್ಗಡೆ 2 ಗಂಟು ಹಾಕ್ತೀನಿ ಅಷ್ಟೇ ನೋಡಿ. 1 2 ನೋಡಿ. ಇನ್ನೂ ಒಂದು ಬೇಕಾದ್ರೂ ಹಾಕ್ಬೋದು ಈ ಗಂಟನ ಮೇಲೆ ನೋಡಿ. ಕಟ್ ಮಾಡ್ತಾ ಇದ್ದೀನಿ ನೋಡಿ ಯಾವ ತರ ಬಂದಿದೆ, ಎಷ್ಟು ಗಟ್ಟಿಯಾಗಿ ಕೂತಿದೆ. ಸೊ ರೇಷ್ಮೆ ಲಂಗಕ್ಕೆ ಉಕ್ಸ್ ಹೇಗೆ ಹಾಕೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇದೊಂದು ಇನ್ಫಾರ್ಮೇಷನ್ ವಿಡಿಯೋ ಅಂತಾನೆ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.